ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಯವಿಟ್ಟು ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ. ನೀವು ನಿಮಗೆ ಗೊತ್ತಿರೋದನ್ನೇ ಶಾವಿಗೆ ಪಾಯಸ ಮಾಡಿರಬಹುದು, ಬಟ್ ನಾವು ಮದುವೆಗಳಲ್ಲಿ ಫಂಕ್ಷನ್ಗಳೆಲ್ಲ ತಿಂದಿರ್ತೀರಲ್ವ ಶಾವಿಗೆ ಪಾಯಸ, ಸೇಮ್ ಅದೇ ಟೇಸ್ಟನ್ನ ಮನೆಯಲ್ಲಿ ನಾವು ಈಸಿಯಾಗಿ ಮಾಡ್ಕೋಬೋದು. ಬನ್ನಿ ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲು ನಾನು ಒಂದು ಹಾಫ್ ಲೀಟರಷ್ಟು ಹಾಲನ್ನ ತೊಗೊಂಡಿದ್ದೀನಿ. ಮತ್ತು ಶಾವಿಗೆ ಒಂದು ಮುಕ್ಕಾಲು ಕಪ್ಪಷ್ಟು, ಅರ್ಧ ಕಪ್ಪಷ್ಟು ಸಕ್ಕರೆ, ಏಲಕ್ಕಿ ಪುಡಿ ಸ್ವಲ್ಪ, ಗೋಡಂಬಿ ದ್ರಾಕ್ಷಿ ಸ್ವಲ್ಪ, ಮಿಲ್ಕ್ ಮೇಡು ಒಂದು ಅರ್ಧ ಬೌಲಷ್ಟು, ಬಾದಾಮ್ ಪೌಡ್ರು ಒಂದು 2 ಟೇಬಲ್ ಸ್ಪೂನು, ತುಪ್ಪ ಒಂದು 2 ಟೇಬಲ್ ಸ್ಪೂನು. ಬನ್ನಿ ಇವಾಗ ಅದು ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಪಾತ್ರೆಯಲ್ಲಿ ನಾನು ಅನ್ನ ಬಿಸಿ ಇಟ್ಕೊಂಡಿದ್ದೀನಿ. ಹಾಲು ಚೆನ್ನಾಗಿ ಬಿಸಿ ಆಗಲಿ, ಚೆನ್ನಾಗಿ ಅನ್ನ ಬಿಸಿ ಮಾಡ್ಕೊಳ್ಳಿ. ಇವಾಗ ಇನ್ನೊಂದು ಸೈಡಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ. ಬಾಣಲೆಗೆ ನಾನು ತೆಕ್ಕೊಂಡಿರೋಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕಿದ್ಮೇಲೆ ನಾನು ಶಾವಿಗೆ ತೊಗೊಂಡಿದ್ದೀನಲ್ವ, ಶಾವಿಗೆನೂ ಹಾಕ್ಕೊಳ್ತಾ ಇದ್ದೀನಿ. ಇದು ರೋಸ್ಟೆಡ್ ಅಲ್ಲ, ಮಾಮೂಲಿ ಶಾವಿಗೆ, ಸೊ ಹಾಗಾಗಿ ನಾನು ಇದನ್ನು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ನೀಟಾಗಿ ಬ್ರೌನ್ ಕಲರ್ ಬರಬೇಕು, ಆ ರೀತಿಯಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿನ ಶಾವಿಗೆನ ಹುರ್ಕೊಳ್ಳಿ. ನೀವು ಶಾವಿಗೆನ ಚೆನ್ನಾಗಿ ಹುರಿಲಿಲ್ಲ ಅಂತ ಹೇಳಿದ್ರೆ ಒಂಥರ ಟೇಸ್ಟ್ ಚೆನ್ನಾಗಿ ಅನಿಸಲ್ಲ, ಅದು ಕಿಚಿ ಕಿಚಿ ಅನ್ನೋ ಥರ ಆಗಿಬಿಡುತ್ತೆ, ತಿನ್ಬೇಕಾದ್ರೆ ಬಾಯಿಗೆ ಅಂಟ್ಕೊಳ್ಳೋ ಥರ ಅನಿಸುತ್ತೆ. ಇವಾಗ 3/4% ಶಾವಿಗೆ ಹುರಿದಾದ್ಮೇಲೆ ಇವಾಗ ನಾನು ಗೋಡಂಬಿ ದ್ರಾಕ್ಷಿ ಹಾಕ್ಕೊಳ್ತಿದ್ದೀನಿ. ನೀವು ಗೋಡಂಬಿ ದ್ರಾಕ್ಷಿ ಫಸ್ಟೇ ನೀವು ಸಪ್ರೇಟಾಗಿ ಹುರಿದ್ಬಿಟ್ಟು ಎತ್ತಿಟ್ಕೋಬೇಕು ಅನ್ನೋ ನೆಸೆಸಿಟಿ ಏನಿಲ್ಲ. ಸೊ ಹಾಗಾಗಿ ಈ ಟೈಮಲ್ಲಿ ಹಾಕ್ಕೊಂಡ್ರೆ ಗೋಡಂಬಿ ದ್ರಾಕ್ಷಿನೂ ಚೆನ್ನಾಗಿ ಫ್ರೈ ಆಗುತ್ತೆ. ನೋಡ್ತಾ ಇದ್ದೀರಲ್ವ, ಈ ರೀತಿ ಗೋಲ್ಡನ್ ಕಲರ್ ಬರಬೇಕು, ಆ ರೀತಿಯಾಗಿ ಹುರ್ಕೊಂಬಿಟ್ಟು ಸೈಡ್ಗೆ ಎತ್ತಿಟ್ಕೊಳ್ಳಿ. ಇವಾಗ ಹಾಲು ಕೂಡ ಕುದಿಯೋದಕ್ಕೆ ಶುರುವಾಗ್ತಾ ಇದೆ. ಇವಾಗ ನಾನು ತೆಕ್ಕೊಂಡಿಟ್ಕೊಂಡಿದ್ದೀನಲ್ವ, ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಏಕೆ ಅಂತ ಹೇಳಿದ್ರೆ ಮಿಲ್ಕ್ ಮೇಡ್ ಮತ್ತು ಬಾದಾಮ್ ಪೌಡ್ರು ಇದರೆಲ್ಲ ಸ್ವಲ್ಪ ಶುಗರ್ ಇರುತ್ತೆ. ಸೊ ಹಾಗಾಗಿ ನಾನು ಸಕ್ಕರೆನ ಹಾಫ್ ಕಪ್ಪಷ್ಟು ತೊಗೊಂಡಿದ್ದೀನಿ. ಸೊ ನಿಮಗೆ ಸ್ವೀಟ್ ಸ್ವಲ್ಪ ಜಾಸ್ತಿ ಬೇಕಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ಸೊ ನಾನು ಹಾಫ್ ಕಪ್ಪಷ್ಟು ತೊಗೊಂಡಿದ್ದೀನಿ. ಇವಾಗ ನಾನು ಉದ್ದಿ ಇಟ್ಕೊಂಡಿದ್ದೀನಲ್ವ, ಆ ಶಾವಿಗೆನ ಇವಾಗ ಹಾಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಲು ಕುದಿ ಬರಬೇಕಾದ್ರೆ ಲೋ ಫ್ಲೇಮಲ್ಲಿರಲಿ. ಸೊ ಇವಾಗ ಶಾವಿಗೆ ಹಾಕಿದ್ಮೇಲೆ ನೀಟಾಗಿ ಒಂದು ಸಲ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ನೀಟಾಗಿ 1-2 ಸಲ ಮಿಕ್ಸ್ ಮಾಡಿ ಆದಮೇಲೆ ಇವಾಗ ನೋಡ್ತಾ ಇದ್ದೀರಲ್ಲ, ಕುದಿ ಬರೋದಕ್ಕೆ ಶುರುವಾಗ್ತಾ ಇದೆ. ಚೆನ್ನಾಗಿ ಅದು ಒಂದು ಕುದಿ ಬರಲಿ ಶಾವಿಗೆ. ಈ ರೀತಿ ಕುದಿ ಬರೋದಕ್ಕೆ ಶುರುವಾಗ್ತಾ ಇದೆಯಲ್ವ, 1-2 ಸಲ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ. ಶಾವಿಗೆ ಕೂಡ ಚೆನ್ನಾಗಿ ಬೇಯಲಿ. 1-2 ನಿಮಿಷದಲ್ಲೇ ಶಾವಿಗೆ ಬೆಂದ್ಬಿಡುತ್ತೆ. ಈ ಥರ ಹಾಲು ಉಕ್ಕೋದಕ್ಕೆ ಶುರು ಆಗುತ್ತೆ. ಸೊ ಹಾಗಾಗಿ ಆವಾಗ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾರೆ. ನೋಡ್ತಾ ಇದ್ದೀರಲ್ವ, ಇವಾಗ ಚೆನ್ನಾಗಿ ಕುದೀತಾ ಇದೆ ಮತ್ತು ಶಾವಿಗೆ ಕೂಡ ಬೇಯ್ತಾ ಇದೆ. ಈ ಟೈಮಲ್ಲಿ ಇವಾಗ ನಾನು ಏಲಕ್ಕಿ ಪೌಡ್ರು ಮತ್ತು ಬಾದಾಮ್ ಪೌಡರು ಹಾಕ್ಬಿಟ್ಟು ಮತ್ತೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ವ, ಕಲರ್ ಕೂಡ ಸ್ವಲ್ಪ ಚೇಂಜ್ ಆಯಿತು. ಏನಕ್ಕೆ ಅಂತ ಹೇಳಿದ್ರೆ ಬಾದಾಮ್ ಪೌಡ್ರ್ ಹಾಕಿದ್ದೀನಲ್ವ, ಸೊ ಹಾಗಾಗಿ ಕಲರ್ ಕೂಡ ಚೇಂಜ್ ಆಗಿದೆ. ಇವಾಗ ಮಿಲ್ಕ್ ಮೇಡನ್ನ ಆಫ್ ಮಾಡಿಬಿಟ್ಟು ಗ್ಯಾಸ್ನ ಆಫ್ ಮಾಡಿಬಿಡಿ. ಗ್ಯಾಸ್ ಆಫ್ ಮಾಡಬೇಕು ಮಿಲ್ಕ್ ಮೇಡ್ ಹಾಕಿದ್ಮೇಲೆ. ಇವಾಗ ಈ ರೀತಿ ನೀಟಾಗಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಲ್ಕ್ ಮೇಡು, ಬಾದಾಮ್ ಪೌಡರು ಇದೆಲ್ಲ ಮಿಕ್ಸ್ ಆಗೋ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಶಾವಿಗೆ ಪಾಯಸ ರೆಡಿ. ಮದುವೆ ಮನೆಗಳಲ್ಲಿ ತಿಂದಿರ್ತೀರಲ್ವ, ಸೇಮ್ ಟೇಸ್ಟೇ ಇರುತ್ತೆ, ಯಾವುದೇ ರೀತಿ ಡಿಫ್ರೆಂಟಾಗಿರಲ್ಲ. ಮದುವೆ ಮನೆಗಳು ಸೇಮ್ ಇದೇ ರೀತಿಯಾಗಿ ಮಾಡೋದು. ನೀವು ಈ ಥರ ಶಾವಿಗೆ ಪಾಯಸನ ಮನೆಯಲ್ಲೇ ಈಸಿಯಾಗಿ ಮಾಡಿಕೊಡಿ. ನಿಮಗೆ ಮಿಲ್ಕ್ ಮೇಡು, ಬಾದಾಮ್ ಪೌಡ್ರು ಹಾಕೋದಕ್ಕೆ ಆಗಿಲ್ಲ ಅಂತಂದ್ರೂ ಅವೆರಡೂ ಸ್ಕಿಪ್ ಮಾಡಿ ಕೂಡ ನೀವು ಶಾವಿಗೆ ಪಾಯಸನ ಈ ರೀತಿಯಾಗಿ ಮಾಡ್ಕೊಬೋದು. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ,
ಶೇರ್ ಮಾಡಿ.